ನಮಸ್ಕಾರ ರೀ, ನನ್ನ ಹೆಸರು ಮಹೇಶ್ ಅರಳಿ ಅಂತ. ಅಲ್ಗೋರಿದಮ್ಸ್ 365 ಕಂಪ್ನಿ ಫೌಂಡರ್ ಆ್ಯಂಡ್ CEO. ಈ ವಿಡಿಯೋ ಒಳಗೆ ನಿಮ್ಗೆ ಪೈಥಾನ್ ಕೋಡಿಂಗ್ದು ಒಂದು ಪಾರ್ಟ್ ವಿಚ್ ಇಸ್ ಕಮೆಂಟ್ಸ್ ಅದ್ರ ಬಗ್ಗೆ ಹೇಳ್ತೀನಿ. ಯಾವುದೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದೊಳಗೆ ಕಮೆಂಟ್ಸ್ ಭಾಳ ಇಂಪಾರ್ಟೆಂಟ್. ಕಮೆಂಟ್ಸ್ ಇದ್ರೇ ಏನಾಗುತ್ತೆ, ಡೆವಲಪರ್ಸಿಗೆ ಆ ಕೋಡ್ ಓದೋರಿಗೆ ಅರ್ಥ ಆಗುತ್ತೆ ಇದಿಲ್ಲಿ ಏನು ಮಾಡಾಕ್ತೀವಿ ಅಂತಂದು. ಬಿಕಾಸ್ ಕೆಲವೊಂದು ಕಡೆ ನೀವು ಕೋಡ್ ಹೆಂಗೆ ಬರೆದಿರ್ತೀರಿ ಅಂದ್ರೆ ಅದನ್ನು ನಾವು ಕೋಡ್ ಓದಿ ಅರ್ಥ ಮಾಡ್ಕೋಬೇಕಂದ್ರೆ ಭಾಳ ಟೈಮ್ ವೇಸ್ಟ್ ಆಗುತ್ತೆ ಅಥವಾ ಭಾಳ ಟೈಮ್ ತೊಗೊಳ್ತೈತಿ. ಹೀಗಾಗಿ ನಾವು ಕೋಡಿಂಗ್ದೊಳಗನೆ ಡಾಕ್ಯುಮೆಂಟೇಶನ್ ಬರಿತೀವಿ. ಅದನ್ನು ಬರೆಯುವಂಥ ಒಂದು ಟೆಕ್ನಿಕ್ಕಿಗೆ ಕಮೆಂಟಿಂಗ್ ಅಂತಾರೆ. ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದೊಳಗೂ ಅದನ್ನು ಹೆಂಗೆ ಮಾಡಬೇಕು, ಅದ್ರ ಸಿಂಟ್ಯಾಕ್ಸ್ ಏನು, ಅದು ಬೇರೆ ಬೇರೆ ಇರುತ್ತೆ. ಪೈಥಾನದೊಳಗೆ ಅದ್ರ ಸಿಂಟ್ಯಾಕ್ಸ್ ಹೆಂಗೈತಿ, ಅದರೊಳಗೆ ಯಾವ ಟೈಪ್ಸ್ ಅದಾವ ಅಂತ ಹೇಳ್ತೀನಿ. ಕಮೆಂಟ್ಸ್ ಒಳಗೆ ಆಲ್ವೇಸ್ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಕಾಲ್ಡ್ ಸಿಂಗಲ್ ಲೈನ್ ಕಮೆಂಟ್, ಎರಡನೇದು ಮಲ್ಟಿ ಲೈನ್ ಕಮೆಂಟ್. ಸಿಂಗಲ್ ಲೈನ್ ಕಮೆಂಟ್ ಅಂದ್ರೆ ಅದರಿಂದ ಬರೀ ಅದು ಒಂದೇ ಲೈನ್ ಅಷ್ಟು ಕಮೆಂಟ್ ಆಗುತ್ತೆ. ಮಲ್ಟಿ ಲೈನ್ ಕಮೆಂಟ್ ಅಂದ್ರೆ ಅದರಿಂದ ಅದರೊಳಗೆ ನೀವು ಆ ಕನ್ಸ್ಟ್ರಕ್ಟ್ದೊಳಗೆ ಏನೇನು ಹಾಕ್ತಿರಲ್ಲ ಎಲ್ಲನೂ ಕಮೆಂಟ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಲೈನ್ ನಂಬರ್ 1ದಾಗ ನಾವು ಈ ಥರ ಹ್ಯಾಶ್ ಅಂತ ಏನು ಬರ್ದೀವಲ್ಲ, ದಿಸ್ ಈಸ್ ಅ ಸಿಂಗಲ್ ಲೈನ್ ಕಮೆಂಟ್. ನೀವು ಇದನ್ನು ಬಿಟ್ಟು ನಾ ಇಲ್ಲಿ ಕೆಳಗೆ ಏನಾರ ಮತ್ತೆ ಕೋಡ್ ಬರೆಯಾಕತ್ತೀನಿ ಅಂತ ತಿಳ್ಕೊರಿ, ದಿಸ್ ಈಸ್ ನಾಟ್ ಅಂಡರ್ ಕಮೆಂಟ್. ಸೊ ದಿಸ್ ಕೋಡ್ ನಾವಿಲ್ಲಿ ಹಿಂಗೆ ಬರೆದಿದ್ದು ಇದು ಕಮೆಂಟ್ನಾಗ ಇರಲ್ಲ. ಆದರೆ ಇದನ್ನು ಮತ್ತೆ ಕಮೆಂಟ್ ಮಾಡ್ಬೇಕಂದ್ರೆ ಲೈನದ ಅತಿ ಬಿಗಿನಿಂಗ್ನಾಗ ಹೋಗಿ ಹ್ಯಾಶ್ ಅಂತ ಹಾಕಬೇಕು. ಆವಾಗ ಅದ್ರ ಕಲರ್ ಚೇಂಜ್ ಆಗುತ್ತೆ ನೋಡ್ರಿ, ಈ ಥರ ಗ್ರೀನ್. ಮೊದಲು ಹೆಂಗಿತ್ತು ಬೇರೆ ಇತ್ತು, ಬಟ್ ನಾ ಅದನ್ನು ಹ್ಯಾಶ್ ಹಾಕಿದ್ಮೇಲೆ ಅದ್ರ ಕಲರ್ ಚೇಂಜ್ ಆಯಿತು. ಸೊ ಇದರ ಅರ್ಥ ಇಂಟರ್ಪ್ರಿಟರ್ ಏನು ಮಾಡುತ್ತಾ, ಈ ಲೈನನ್ನು ಎಕ್ಸಿಕ್ಯೂಟ್ ಮಾಡಲ್ಲ, ಇದನ್ನು ಬಿಟ್ಟು ಬಿಡುತ್ತಾ. ಬಟ್ ಈಗ ಮಲ್ಟಿಪಲ್ ಲೈನ್ ಇದ್ದು ಅಂತ ತಿಳ್ಕೊರಿ, ಆ ಲೈನಿಗೆ ಹಾಕೋದು ನೀವು ಕಮೆಂಟ್ ಹಾಕೋದಿತ್ತಂದ್ರೆ ಒಂದೊಂದು ಲೈನಿಗೆ ಹ್ಯಾಶ್ ಹಾಕೊಂತ ಕುಂತ್ರೆ ನಿಮ್ಮ ಟೈಮ್ ಭಾಳ ವೇಸ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ವೇರ್ ಮಲ್ಟಿ ಲೈನ್ ಕಮೆಂಟ್ ಯೂಸ್ ಮಾಡ್ತಾರೆ. ಅದಕ್ಕೆ ಏನಂದ್ರೆ ಈ ಥರ 3 ಸಿಂಗಲ್ ಕೋಟ್ಸ್. ಈಗ ನೋಡ್ರಿ ಇಲ್ಲೇನು ಕಮೆಂಟ್ ಹಾಕಿಲ್ಲ, ಸೊ ಇದು ಎರರ್ ತೋರ್ಸಾಗ್ತೈತಿ ID. ನಾ ಏನು ಮಾಡ್ತೇನೆ, ಈಗ ಇದಕ್ಕೆ ಕಮೆಂಟ್ಸ್ ಹಾಕ್ತೇನೆ, 3 ಕೋಟ್ಸ್ ಆ್ಯಂಡ್ ದೆನ್ ಅಗೇನ್ 3 ಕೋಟ್ಸ್. ಸೊ ಈಗ ಏನಾಯಿತು, ಇದು ಮಲ್ಟಿ ಲೈನ್ ಕಮೆಂಟ್ ಆಯಿತು. ಈ ಥರ ಇರೋದ್ರಿಂದ ಇಂಟರ್ಪ್ರಿಟರ್ ಏನು ಮಾಡುತ್ತಂದ್ರೆ ಈ ಕಮೆಂಟ್ಸನ್ನು ಬಿಟ್ಟು ಎಕ್ಸಿಕ್ಯೂಟ್ ಮಾಡುತ್ತೆ. ಈಗ ಪ್ರಿಂಟ್ ಇಲ್ಲಿ ಹಾಯ್ ಅಂತ ಹಾಕೋನು. ಈಗ ಇದನ್ನು ನಿಮ್ಗೆ ಒಂದೊಂದು ಲೈನ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ಡಿಬಗರ್ ಒಳಗೆ ನೋಡ್ರಿ, ಈಗ ನಾ ಇಲ್ಲಿ ಬ್ರೇಕ್ ಪಾಯಿಂಟ್ ಹಾಕೇನಿ, ಅದು ಆಟೋಮೆಟಿಕ್ ರನ್ ಆಗಾಗ್ತೈತೆ ಹಾಯ್ ನಮಸ್ಕಾರ ಅಂತ. ಅದು ಸ್ಟಾಪ್ ಆಗುತ್ತೆ, ಯಾಕಂದರೆ ಇಂಟರ್ಪ್ರಿಟರ್ ಗೊತ್ತಾ ಇಲ್ಲ ಈ ಲೈನ್ ಐತಂತ. ಸೊ ಇದನ್ನ ಇಂಟರ್ಪ್ರಿಟರ್ನ ನಿಂದಿರ್ಸ್ಬೇಕಂದ್ರೆ ಏನು ಮಾಡ್ಬೇಕು, ಅದು ಕೋಡ್ ಎಲ್ಲಿ ಇರ್ತೈತಲ್ಲ ಅಲ್ಲಿ ಬ್ರೇಕ್ ಪಾಯಿಂಟ್ ಹಾಕಬೇಕು. ಈಗ ಇಲ್ಲಿ ಬ್ರೇಕ್ ಪಾಯಿಂಟ್ ಹಾಕೋನು, ಹಾಕಿ ಈಗ ರನ್ ಮಾಡೋನು. ಈಗ ನೋಡ್ರಿ ಏನಾಯ್ತಾ, ಇಂಟರ್ಪ್ರಿಟರ್ ಗೊತ್ತಾಗಲ್ಲ ಇದು ಲೈನ್ ಐತಂತ. ಈಗ ಇಲ್ಲಿ ಬಂತು, ಈಗ ಇಷ್ಟು ಲೈನ್ ಅದಾವೆ. ಈಗ ನಾವು ಡಿಬಗರ್ ನೆಕ್ಸ್ಟ್ ಅಂತ ಹೊಡೆದಾಗ ನೆಕ್ಸ್ಟ್ ಲೈನ್ ಹೋಗ್ಬೇಕಲ್ಲ, ಇಲ್ಲಿ ಹೋಗೋ ಬದಲು ಏನಾಗುತ್ತೆ, ಡೈರೆಕ್ಟ್ಲಿ ಇಲ್ಲಿ ಜಂಪ್ ಆಗುತ್ತೆ. ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ಬಂದಾದರೆ ಇದು ಗೊತ್ತಾಯ್ತು ಏನಂದರೆ ಇದು ಇಲ್ಲಿ ಕಮೆಂಟ್ ಐತಂತ. ಸೊ ಅದಕ್ಕೆ ಇಲ್ಲಿಂದ ಅದು ಕಮೆಂಟ್ ಮುಗಿಯೋ ಮಟ್ಟ ಎಲ್ಲ ಲೈನ್ ಸ್ಕಿಪ್ ಮಾಡಿ ಡೈರೆಕ್ಟ್ ಲೈನ್ ನಂಬರ್ 9ಗೆ ಜಂಪ್ ಆಯಿತು. ಸೊ ಈ ಥರ ಇಂಟರ್ಪ್ರಿಟರ್ ಏನು ಮಾಡುತ್ತಾ, ಕಮೆಂಟನ್ನು ಇಗ್ನೋರ್ ಮಾಡಿ ಅದನ್ನು ನೆಕ್ಸ್ಟ್ ಲೈನ್ ಏನಿರುತ್ತಲ್ಲ ಅದನ್ನು ರನ್ ಮಾಡುತ್ತೆ. ಇಲ್ಲಿ ನೋಡ್ರಿ, ಈಗ ಟರ್ಮಿನಲ್ ಒಳಗೆ ಹಾಯ್ ಮತ್ತು ನಮಸ್ಕಾರ ಅಂತ ಅಷ್ಟೇ ಪ್ರಿಂಟ್ ಆಯಿತು. ಇದು ಯಾವುದು ಪ್ರಿಂಟ್ ಆಗಲಿಲ್ಲ, ಪ್ರಿಂಟ್ ಹಾಯ್ ಆಗಲಿ ಇದು ಯಾವುದು ಪ್ರಿಂಟ್ ಆಗಿಲ್ಲ. ನೀವು ಇಂಟರ್ವ್ಯೂದೊಳಗೂ ಕೋಡ್ ಬರೆಯುವಾಗ ಕಮೆಂಟ್ ಬರೋದ್ರಿಂದ ಇಂಟರ್ವ್ಯೂವರ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಭಾಳ ಹೆಲ್ಪ್ ಆಗುತ್ತೆ. ಕಮೆಂಟ್ಸ್ ಬಗ್ಗೆ ನೀವು ಇದನ್ನು ತಿಳ್ಕೊರಿ ಮತ್ತು ಇದನ್ನು ನಿಮ್ಮ ಕೋಡಿಂಗ್ ಒಳಗೆ ಪ್ರಾಕ್ಟೀಸ್ ಮಾಡಿರಿ. ನಮಸ್ಕಾರ.